ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಂದ್ರೆ ಕ್ಯಾಪ್ಸಿಕಮ್ ಆಲೂ ಬಜ್ಜಿ ಹಾಗೂ ಮೆಣಸಿನಕಾಯಿ ಆಲೂ ಬಜ್ಜಿ. ಸೊ ಫ್ರೆಂಡ್ಸ್, ಈ ಎರಡು ರೆಸಿಪಿ ಮಾಡೋದು ಮತ್ತೆ ಹಾಗೂ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಏನು ಅಂತ ತೋರಿಸ್ಕೊಟ್ಬಿಡ್ತೀನಿ, ಬನ್ನಿ. ಸೊ ಮೊದಲಿಗೆ ಫ್ರೆಂಡ್ಸ್ ನಾನು ಮೊದಲಿಗೆ ಆನಿಯನ್ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು, ಕೊತ್ತಂಬರಿ, 3 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸೊ ನೋಡಿ, ಅದರೊಳಗಡೆ ಇರೋ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಖಾರ ಬೇಡ ಅಂದರೆ ನೋಡಿ ಈ ಥರ ಬೀಜ ಎಲ್ಲ ತೆಗೆದುಬಿಡಿ. ಖಾರ ಬೇಕು ಅಂದರೆ ನೋಡಿ ಈ ಥರನೇ ಇರಲಿ. ಸೊ ಇದಕ್ಕೆ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ, ಇದು ಬೇಯಿಸಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಒಂದು 4. ಹಾಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರಿಶಿನ, ಇದು ಸಾಲ್ಟ್, ಖಾರದ ಪುಡಿ, ಆಯಿಲ್ ಫ್ರೆಂಡ್ಸ್, ವಾಟರ್. ಸೊ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಆಲೂ ಬಜ್ಜಿ ಹಾಗೂ ಮೆಣಸಿನಕಾಯಿ ಆಲೂ ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು, ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಂಬಂದ್ರಲ್ಲ. ಸೊ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ಒಂದು ಬಾಣಲಿ ಇಟ್ಕೋಬೇಕು. ಸ್ಟವ್ ಅನ್ಸ್ಕೊಳ್ಳೋಣ ಫ್ರೆಂಡ್ಸ್. ಸ್ಟವ್ ಅನಿಸಿ ಇದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಕಾಯಿಲಿ. ಸೊ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಸೊ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದು ಆನಿಯನ್ ಹಾಕ್ಕೋತಾ ಇದ್ದೀನಿ. ಹಾಗೆ ಕರಿಬೇವು ಫ್ರೆಂಡ್ಸ್. ಸೊ ಇಷ್ಟನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಸೊ ಫ್ರೆಂಡ್ಸ್, ಇದಕ್ಕೆ ಇವಾಗಲೇ ನಾನು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡೋಣ. ಸೊ ಫ್ರೆಂಡ್ಸ್, ಇದು ಬ್ರೌನ್ ಕಲರ್ ಬರಲಿ. ಸೊ ಅಷ್ಟರೊಳಗಡೆ ಬ್ರೌನ್ ಕಲರ್ ಬರೋದ್ರೊಳಗಡೆ ನಾವು ಹಸಿಟ್ಟು ಕಲಿಸ್ಕೊಬಿಡೋಣ, ಬನ್ನಿ. ಸೊ ನೋಡಿ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಖಾರದ ಪುಡಿ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತೀನಿ ಫ್ರೆಂಡ್ಸ್. ನಿಮ್ಮ ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೊಳ್ಳಿ. ಸೊ ನೋಡಿ, 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್. ಸೊ ಇಷ್ಟನ್ನು ಹಾಕಿ ಇದು ಬಜ್ಜಿ ಬೋಂಡ ಹಸಿಟ್ಟು ಥರ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ವಾಟರ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಹಸಿಟ್ಟು ಕಲಿಸ್ಕೊಂಡಿದ್ವಿ. ಸೊ ನೋಡಿ, ಇಷ್ಟು ತಿಕ್ನೆಸ್ ಬಂದರೆ ಸಾಕು. ಸೊ ಈ ಥರ ಬಂದರೆ ಸಾಕು ಫ್ರೆಂಡ್ಸ್. ಇನ್ನು ನೀರಾಗಿ ಕಲಿಸ್ಕೋಬೇಡಿ, ಬಜ್ಜಿ ಬರಲ್ಲ. ಹಸಿಟ್ಟು ಕಲಿಸಿಟ್ಟಾಯಿತು. ಸೊ ಇವಾಗ ಬೇಯಿಸಿಟ್ಟು ತೊಗೊಂಡಿದ್ನಲ್ಲ ಆಲೂಗಡ್ಡೆ, ಸೊ ಅದು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಈ ಥರ ಫುಲ್ ಇಸ್ಕೋಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ, ಆನಿಯನ್ ಎಲ್ಲ ಬ್ರೌನ್ ಕಲರ್ ಬಂದಿದೆ. ಸೊ ಇವಾಗ ಈ ಆಲೂಗಡ್ಡೆ ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ನಾವು ಸೊ ಫ್ರೆಂಡ್ಸ್, ಆಲೂಗಡ್ಡೆ ಹಾಕಿದ್ವಲ್ಲ. ಸೊ ಇವಾಗ
ಒಂದೂವರೆ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೊ ನಾನು ಉಪ್ಪು ಆಗಲೇ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಾಲ್ಟು. ಸೊ ಇದನ್ನು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್ ಇಷ್ಟು ಮಾತ್ರ ಮಿಕ್ಸ್ ಮಾಡಿದ ನಂತರ ನಾವು ಕೊತ್ತಂಬರಿ ತೊಗೊಂಡಿದ್ವಲ್ಲ, ಸೊ ಅದು ಹಾಕ್ಕೊಳ್ಳೋಣ ಫೈನಲಾಗಿ. ಇಷ್ಟೇ ಫ್ರೆಂಡ್ಸ್, ರೆಡಿ ಆಯಿತು ಆಲೂ ಪಲ್ಯ. ಸೊ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರಲ್ಲ, ಸೊ ಈಗ ಇದನ್ನು ಕ್ಯಾಪ್ಸಿಕಮ್ ಒಳಗಡೆ ಇಡೋಣ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಹೆಲ್ಪಾಗಿ ಸ್ಪೂನ್ ತೊಗೊಂಡಿದ್ದೀನಿ, ಬಿಸಿ ಇದೆ ಅದಕ್ಕೆ. ಆರದ್ಮೇಲೆ ಬೇಕಾದರೆ ಇಟ್ಕೋಬೋದು ಫ್ರೆಂಡ್ಸ್. ಸೊ ಇದರೊಳಗಡೆ ಫುಲ್ ಫಿಲ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಫಿಲ್ ಮಾಡೋಣ. ನಾನು ಇದೇ ಥರ ಈ ಎರಡು ಕೂಡ ಫಿಲ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ನೋಡಿ ನಾನು ಈ ಥರ ಕ್ಯಾಪ್ಸಿಕಮ್ಗೆ ಆಲೂಗಡ್ಡೆ ಎಲ್ಲ ಹಾಕಿ ಈ ಥರ ಫಿಲ್ ಮಾಡಿದ್ದೀನಿ. ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಕೂಡ ಅದೇ ಥರ ಫಿಲ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಂಡು ಎಣ್ಣೆ ಕಾಯಕ್ಕೆ ಇಡೋಣ ಫ್ರೆಂಡ್ಸ್. ಎಣ್ಣೆ ಕಾಯಿದೆ ಫ್ರೆಂಡ್ಸ್, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಸೊ ಈಗ ಹಸಿಟ್ಟು ತಗೊಂಡು ಅದಕ್ಕೆ ಫಿಲ್ ಮಾಡಿದ್ವಲ್ಲ ಆ ಕ್ಯಾಪ್ಸಿಕಮ್ ತಗೊಂಡು ಸೊ ಈ ಥರ ಮಾಡಿ ಕ್ಯಾಪ್ಸಿಕಮ್ ತೊಗೊಂಡು ಈ ಥರ ಹಸಿಟ್ಟು ಒಳಗಡೆ ಹಾಕ್ತಿ. ಸೊ ಇದನ್ನು ನಾವು ಆಯಿಲ್ ಒಳಗಡೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಸೊ ಇದಕ್ಕೆ ಕ್ಯಾಪ್ಸಿಕಮ್ ಇದರಲ್ಲಿ ಅದ್ದಿ ಈ ಥರ ಫುಲ್ಲು ಸರ್ಕಲ್ ಮಾಡಿ ಫ್ರೆಂಡ್ಸ್. ಹಸಿಟ್ಟೆಲ್ಲ ಚೆನ್ನಾಗಾಗಲಿ. ಸೊ ಈ ಥರ ಹತ್ತಿ ಸೊ ಎಣ್ಣೆ ಒಳಗಡೆ ಬಿಡೋಣ ಫ್ರೆಂಡ್ಸ್. ಸೊ ನೋಡಿ ಇದಿಷ್ಟು. ಅದೇ ಥರ ಇನ್ನು 2 ಕ್ಯಾಪ್ಸಿಕಮ್ ಹಾಕ್ತೀನಿ. ಸೊ ಈ ಥರ ಹಾಕಿ ಸೊ ಫ್ರೆಂಡ್ಸ್ ಈ ಥರ ಹಾಕಿ ಫ್ರೆಂಡ್ಸ್ ಈ ಥರ ಹಾಕಿದ್ವಲ್ಲ. ಸೊ ಇವಾಗ ಇದಕ್ಕೆ ಮೇಲೆ ಎಲ್ಲ ಆಯಿಲ್ ಹಾಕೋಣ. ಈ ಥರ ಹಸಿ ಇರುತ್ತಲ್ಲ, ಸೊ ನೀವು ದೊಡ್ಡ ಬಾಣಲಿ ಇಟ್ಟರೆ ಫುಲ್ ಮುನಗೋಷ್ಟು ಆಯಿಲ್ ಹಾಕ್ಕೋಬೋದು ಫ್ರೆಂಡ್ಸ್. ಆಯಿಲ್ ಹಾಕ್ಕೊಂಡು ಮಾಡ್ಬೋದು. ನಾನು ಚಿಕ್ಕದು ಇಕ್ಕಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಸ್ಟವ್
ಲೋ ಫ್ಲೇಮ್ ಇಕ್ಕಿದ್ರೆ ಸೊ ಹೈ ಫ್ಲೇಮ್ ಇಟ್ಕೋಬೇಕು. ಇಟ್ಕೊಂಡು ಎಣ್ಣೆ ಸ್ವಲ್ಪ ಈ ಥರ ಹಾಕ್ತಾಯಿರಿ. ಈ ಥರ ಹಾಕಿ ಇವಾಗ ನಿಧಾನಕ್ಕೆ ಒಂದೊಂದೇ ಟರ್ನ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಸೊ ರೆಡಿ ಆಗಿದೆ ಕ್ಯಾಪ್ಸಿಕಮ್ ಆಲೂ ಬಜ್ಜಿ. ಸೊ ನೀವು ಕ್ಯಾಪ್ಸಿಕಮ್ ಒಂದು ಚಿಕ್ಕದು ತೊಗೊಳ್ಳಿ ಫ್ರೆಂಡ್ಸ್, ಬೆಸ್ಟ್. ಈ ಥರ ದೊಡ್ಡ ತೊಗೊಳೋ ಬದಲು ಚಿಕ್ಕದು ತೊಗೊಂಡ್ರೆ ತುಂಬ ಸುಲಭವಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ ಇದು ರೆಡಿಯಾಗಿದೆ. ಒಂದು ಬೌಲು ತೊಗೋತೀನಿ ಇವಾಗ. ಸೊ ಫ್ರೆಂಡ್ಸ್ ಇದು ರೆಡಿ ಆಗಿ ನೋಡಿ ಕ್ಯಾಪ್ಸಿಕಮ್ ಆಲೂ ಬಜ್ಜಿ ಆಗಿದೆ. ಸೊ ಇದು ನಾನು ಒಂದು ಇದ್ರಲ್ಲಿ ತೊಗೋತೀನಿ ಫ್ರೆಂಡ್ಸ್. ಈ ತೆಗಿಯೋವಾಗೆಲ್ಲ ಹುಷಾರು ಫ್ರೆಂಡ್ಸ್, ಎಣ್ಣೆ ಮತ್ತೆ ಬಿದ್ದರೆ ಇಕ್ಕಡುತ್ತೆ ಎಣ್ಣೆ. ಬಜ್ಜಿ ಮೆಣಸಿನ್ಕಾಯಿ ಕೂಡ ಈ ಥರ ಹಿಟ್ಟಲ್ಲಿ ಹದ್ದು ಆಯಿಲ್ಗೆ ಹಾಕೋಣ ಫ್ರೆಂಡ್ಸ್. ಇದೇ ಥರ ನಾನೆಲ್ಲ ಮಾಡ್ಕೋತೀನಿ. ಹಾಕಿದೆ, ಸೊ ಅದು ಆಗಿದೆ. ಸೊ ನೋಡಿ ಇಷ್ಟು ಮಾತ್ರ ಬಂದರೆ ಸಾಕು. ಸೊ ಇದು ನಾನು ಸಪ್ರೇಟಾಗಿ ತೊಗೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ಕೊಂಡ್ಬಂದ್ರಲ್ಲ ಕ್ಯಾಪ್ಸಿಕಮ್ ಆಲೂ ಬಜ್ಜಿ ಹಾಗೂ ಮೆಣಸಿನ್ಕಾಯಿ ಬಜ್ಜಿ. ಸೊ ನೋಡೋಣ ಇದು ಹೇಗೆ ಬಂದಿದೆ ಅಂತ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಮೊದಲಿಗೆ ಕ್ಯಾಪ್ಸಿಕಮ್ ತೊಗೋತಾ ಇದ್ದೀನಿ. ಸೊ ನೋಡಿ ಕಟ್ ಮಾಡ್ತೀನಿ. ಸೊ ನೋಡಿ, ಸೊ ಫ್ರೆಂಡ್ಸ್ ಈ ಥರ ಬಂದಿದೆ. ನೀವು ಬೇಕಾದ್ರೆ 4 ಭಾಗ ಮಾಡ್ಕೋಬೋದು. ನಾನು ಜಸ್ಟ್ 2 ಭಾಗ ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಮೆಣಸಿನ್ಕಾಯಿ ಕೂಡ ಬಜ್ಜಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಇದು ಹೇಗೆ ಬಂದಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ವಾ ಸೂಪರಾಗಿ ಬಂದಿದೆ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ. ಸೊ ನೋಡಿ ಒಳಗಡೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್ ಇದಕ್ಕೆ ನಾನು ಸಾಸ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನಿಮ್ಗೆ ಸಾಸ್ ಇಷ್ಟ ಇಲ್ಲ ಅಂದರೆ ನಾರ್ಮಲಾಗಿ ತಿನ್ನಿ, ಚೆನ್ನಾಗಿರುತ್ತೆ. ನೋಡ್ಕೊಂಡ್ಬಂದ್ರಲ್ಲ ಆಲೂಗಡ್ಡೆ ಮೆಣಸಿನ್ಕಾಯಿ ಬಜ್ಜಿ ಹಾಗೂ ಕ್ಯಾಪ್ಸಿಕಮ್ ಆಲೂಗಡ್ಡೆ ಬಜ್ಜಿ. ಸೊ ನೋಡಿ ಫೈನಲ್ ಆಗಿ ಹೀಗಿದೆ. ಸೊ ಫ್ರೆಂಡ್ಸ್ ನಾನು ಇದಕ್ಕೆ ಸಾಸ್ ಹಾಕ್ಕೊಂಡಿದ್ದೀನಿ. ಈ ಸಾಸ್ ಬದಲಾಗಿ ಹಾಗೆ ಬೇಕಾದರೂ ತಿನ್ಬೋದು, ಇಲ್ಲಾಂದರೆ ಉಪ್ಪು ಖಾರ ಗರಂ ಮಸಾಲ ಮಿಕ್ಸ್ ಮಾಡಿ ಅದನ್ನು ಪುಡಿ ಉದುರಿಸ್ಕೊಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ. ಸೊ ನೋಡೋಣ ಇದು ಹೇಗೆ ಬಂದಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡೋಕ್ಕೆ ಫುಲ್ ಕಲರ್ಫುಲ್ ಆಗಿದೆ ನೋಡಿ ನೋಡಿ. ಸೊ ಇದೊಂದು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಸೊ ಹಾಗೆ ಕ್ಯಾಪ್ಸಿಕಮ್ ಸಹ ನಾನು ಟೇಸ್ಟ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್ ಈ ಮೆಣಸಿನ್ಕಾಯಿ ಬಜ್ಜಿಗನ್ನ ಈ ಕ್ಯಾಪ್ಸಿಕಮ್ ಆಲೂ ಬಜ್ಜಿ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್. ಮೆಣಸಿನ್ಕಾಯಿ ಬಜ್ಜಿಗನ್ನ ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಹೇಗೆ ಬಂದಿದೆ ಅಂತ ಹಾಗೆ ನಂಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡ್ ಬಂದಿಲ್ಲ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.